ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲಿಖಿತ್. ನಾನು ನ್ಯಾಮತಿ ಗ್ರಾಮದಲ್ಲಿ ವ್ಯಾಸ ಮಾಡುತ್ತಿದ್ದೇನೆ. ನನ್ನ ತಂದೆಯ ಹೆಸರು ನಾಗರಾಜ್ JS ಹಾಗೂ ನನ್ನ ತಾಯಿಯ ಹೆಸರು ಶಿಲ್ಪಾ ನಾಗರಾಜ್. ನಮ್ಮ ತಂದೆಯವರು ನ್ಯಾಮತಿ ಗ್ರಾಮದಲ್ಲೇ ಒಂದು ಲಿಖಿತ್ ಬೇಕರಿ ಅಂತ ಹೇಳಿ ಒಂದು ಸ್ವೀಟ್ ಸ್ಟಾಲ್ನ ನಡೆಸ್ತಾರೆ. ನಿಮ್ಮ ಲಿಖಿತ್ ಸ್ವೀಟ್ ಸ್ಟಾಲ್ ನಡೆಸುವಂಥ ತಂದೆ ತಾಯಿಗಳು ತಮಗೆ ಸಹಕಾರವನ್ನು ಯಾವ ಥರ ನೀಡುವಂಥದ್ದು ಶಿಕ್ಷಣಕ್ಕೆ ಮಾಡ್ತಾ ಇದ್ದಾರೆ? ಅವರು ಹೊಟ್ಟೆ ಬಟ್ಟೆ ಕಟ್ಟಿ ತುಂಬ ಕಷ್ಟಪಟ್ಟು ಬೆಳಗಿಂದ ಸಂಜೆ ತನಕ ಕಷ್ಟಪಟ್ಟು ನನಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ನನ್ನ ಬಿಟ್ಟು ಇರೋಕ್ಕಾಗ್ದೇನೂ ನನ್ನ ಶಿವಮೊಗ್ಗದಲ್ಲಿ ಅವರು ವಸತಿ ಶಾಲೆಯಲ್ಲಿ ಬಿಟ್ಟು ಅವರು ಇಲ್ಲಿ ಕಷ್ಟಪಟ್ಟು ನನಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ತಾವು ಶಿಕ್ಷಣವನ್ನು ಎಲ್ಲಿ ಪಡೆಯುವಂಥದ್ದು ಮಾಡ್ತಾ ಇದ್ರಿ ಅಂತೇಳಿ? ನಾನು ಶಿವಮೊಗ್ಗ ರಾಮಕೃಷ್ಣ ವಸತಿ ಶಾಲೆ ಅನ್ಪಿನಕಟ್ಟೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿನ ಶಿಕ್ಷಕರು ನನಗೆ ತುಂಬ ಪ್ರೋತ್ಸಾಹ ನೀಡಿದರು ಮತ್ತು ಶೋಭಾ ಮ್ಯಾಮ್ ಅಂತೂ ತುಂಬ ಸಪೋರ್ಟ್ ಮಾಡಿದರು. ನಮಗೆ ಭಾಳ ಸಲಹೆನ ನೀಡಿ ತುಂಬ ಫೆಸಿಲಿಟೀಸ್ನ ನೀಡಿ ಶಿಕ್ಷಕರು ಸಹ ತುಂಬ ಸಹಾಯ ಮಾಡ್ತಾಯಿದ್ರು. ನಮ್ಮ ಜೊತೆ ಫ್ರೆಂಡ್ಸ್ ಆಗಿದ್ದು ನಮ್ಮ ಜೊತೆ ಆಟ ಆಡ್ಕೊತ ನಮಗೆ ಒಳ್ಳೆ ಹೆಲ್ಪ್ ಮಾಡ್ಕೊತಾ ಇದ್ದರು. ಯಾವುದೇ ರೀತಿಯ ಡೌಟ್ಸ್ ಆಗಲಿ 3-4 ಸತಿ ಕೇಳಿ ಬೇಜಾರು ಮಾಡ್ಕೊಂಡೆ ನಮಗೆಲ್ಲ ಹೇಳ್ತಾಯಿದ್ರು. ಅವರಿಂದನೇ ನಾನು ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅವರಿಗೂ ಒಂದು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಶಿಕ್ಷಣವನ್ನು ಒಳ್ಳೆಯ ರೀತಿ ಉತ್ತಮ ರೀತಿಯಲ್ಲಿ ಶಿಕ್ಷಣ ಕೊಡುವಂಥದ್ದು ನಮ್ಮ ಸ್ಕೂಲು ಮಾಡ್ತುವಂಥದ್ದು ಕೂಡ ತಾವು ಪದ ಬಳಕೆಯನ್ನು ಮಾಡಿದ್ರಿ. ಅದಾದ ನಂತರ ತಾವು ಸ್ಟಡಿ ಅವರ್ಸ್ಗಳನ್ನು ಮನೆಗೆ ಅಥವಾ ವಸತಿ ಶಾಲೆಯಲ್ಲಿ ಎಷ್ಟು ಅವರ್ಸ್ ಸ್ಟಡಿ ಮಾಡುವಂಥದ್ದು ತಾವುಗಳು ಮಾಡ್ತಾ ಇದ್ರಿ ಅಂತ? ವಸತಿ ಶಾಲೆಯಲ್ಲಿ ಬೆಳಗ್ಗೆ ನಮಗೆ 5 ಗಂಟೆಗೆ ಎಬ್ಬಿಸ್ತಾಯಿದ್ರು. 5 ಗಂಟೆ ಆದಮೇಲೆ ಸ್ನಾನ ಆದಮೇಲೆ ಮತ್ತೆ 9:30 ತನಕ ಕಂಟಿನ್ಯೂಸ್ ಓದ್ಕೊತಾ ಇದ್ವಿ. ಅದಾದಮೇಲೆ ತಿಂಡಿ ಆದಮೇಲೆ ಮತ್ತೆ 10 ಗಂಟೆಯಿಂದ ಸ್ಕೂಲ್ ಹವರ್ ಸ್ಟಾರ್ಟ್ ಆಗ್ತಾಯಿತ್ತು. ಮತ್ತು ಸಂಜೆ 5 ಗಂಟೆ ತನಕನೂ ಓದ್ಕೊತಾ ಇದ್ವಿ. ಅದಾದಮೇಲೆ ಮತ್ತೆ 6 ಗಂಟೆಗೆ ಓದೋಕೆ ಕೂತ್ಕೊಂಡು ಮತ್ತೆ ರಾತ್ರಿ 9 ಗಂಟೆ ತನಕನೂ ಓದೋಕೆ ಕೂತ್ಕೊತಾ ಇದ್ವಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ಫ್ರೀ ಬಿಡ್ತಾಯಿದ್ರು 1 ಗಂಟೆ ದಿನಕ್ಕೆ. ಅದು ನಮಗೆ ಭಾಳ ಮೈಂಡ್ ರಿಫ್ರೆಶ್ ಆಗ್ತಾಯಿತ್ತು ಒಂದು ಸ್ವಲ್ಪ. ಮುಂದಿನ ವಿದ್ಯಾಭ್ಯಾಸವನ್ನು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನೀವು? ನಾನು ಸೈನ್ಸಲ್ಲಿ PCMB ಆಯ್ಕೆ ಮಾಡ್ಕೊಂಡಿದ್ದೀನಿ. ಏರೋನಾಟಿಕಲ್ ಇಂಜಿನಿಯರಿಂಗ್ ನನ್ನ ಮುಂದಿನ ಗುರಿ. ಯಾಕೆ ಏರೋನಾಟಿಕಲ್ಲೇ ಆಯ್ಕೆ ಮಾಡ್ಕೊಂಡ್ರಿ? ಕೆಲವೊಬ್ಬರು ನಾನು MBBS ಮಾಡ್ಬೇಕಂತ ಇದ್ದರು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಯಾಕೆ ಏರೋನಾಟಿಕಲ್ ಆಯ್ಕೆ ಮಾಡ್ಕೊಂಡ್ರಿ? ಅದರಲ್ಲಿ ಒಂದು ಹೊಸ ಟ್ರೈ ಮಾಡಬೇಕಂತ ಇತ್ತು. ಅದಕ್ಕೆ ಅದನ್ನು ಸ್ವಲ್ಪ ಚೂಸ್ ಮಾಡಿಕೊಂಡೆ. ತಾವು ಅಂದರೆ ಈ ಮುಂದಿನ ಬರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಅಂದರೆ ಸ್ಕೂಲಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು, ಯಾಕಂದರೆ ತಾವುಗಳು 93.6 ಅಂಕವನ್ನು ಪಡೆದು ಸಂತೋಷದಲ್ಲಿದ್ದೀರಿ. ಆದರೆ ನಿಮ್ಗಿಂತ ಕಡಿಮೆ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತು ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಸಲಹೆಗಳನ್ನು ಕೊಡುವಂಥದ್ದು ತಾವುಗಳು ಏನಾದರೂ ಮಾಡ್ಬೋದಾ ಅಂತ? ಬೇಜಾರಾಗಬಾರ್ದು. ಫಸ್ಟ್ ಅವ್ರು ಮತ್ತೆ ಟ್ರೈ ಮಾಡಬೇಕು, ಚೆನ್ನಾಗಿ ಓದಿ ಚೆನ್ನಾಗೆ ಮುಂದಿನ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಬರೆದು ನನಗೂ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನನಗೇನು ಬೇಜಾರಾಗಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡಲಿ, ನನಗೂ ಚೆನ್ನಾಗಿ ತೆಗೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೂ ಮತ್ತೊಂದು ಪ್ರಶ್ನೆ ಕೊಡುವಂಥದ್ದು, ಅದನ್ನು ಕೇಳುವಂಥದ್ದು ಮಾಡ್ತಾನೆ. ನಿಮ್ಮ ತಂದೆ ತಾಯಿಯವರು ಕಷ್ಟಪಟ್ಟು ತಮಗೆ ಓದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದೊಂದು ದಿವಸ PUC ಪಾಸಾಗಿ ಡಿಗ್ರಿ ಪಾಸಾಗಿ ನೌಕರಿಯನ್ನು ಪಡೆದುಕೊಂಡು ನಿಮ್ಮ ತಂದೆ ತಾಯಿಯವ್ರನ್ನ ಯಾವ ರೀತಿ ಸಾಕುವಂಥದ್ದು ತಾವುಗಳು ಮಾಡಬೇಕಾಗತ್ತೇನೋ ಅಂತ? ಖಂಡಿತ ನಾನು ಅವ್ರನ್ನ ಈಗಾಗಲೇ ತುಂಬ ಮಾಡಿದ್ದೀನಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಮುಂದೆ ನನ್ನ ವಿದ್ಯಾಭ್ಯಾಸದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿ ಅವ್ರ ಸಮಾಜದಲ್ಲಿ ತಲೆ ಎತ್ತಿ ಮೆರೆಯೋಗಿ ಮಾಡ್ತೀನಿ. ಮತ್ತು ಮುಂದೆ ಅವ್ರನ್ನ ನಾನು ದೊಡ್ಡ ವ್ಯಕ್ತಿಯಾಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲಿಖಿತ್ JN. ನಾನು ನ್ಯಾಮತಿ ಗ್ರಾಮದಲ್ಲಿ ವ್ಯಾಸ ಮಾಡುತ್ತಿದ್ದೇನೆ. ಇವರು ನನ್ನ ತಂದೆ ನಾಗರಾಜ್ JS ಎಂದು, ಹಾಗೂ ಇವರು ನನ್ನ ತಾಯಿ ಶಿಲ್ಪಾ ನಾಗರಾಜ್. ನನ್ನ ತಂದೆಯವರು ಏನೋ ಹೇಳಕ್ಕೆ ಇಷ್ಟಪಡ್ತೀಯಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಮಗು ಲಿಖಿತನ ವಿದ್ಯಾರ್ಥಿ ಈ ಸಾಧನೆ ಮಾಡುವಂಥದ್ದು ಮಾಡಿದರೆ ತಮಗೆ ಸಂತೋಷ ತಂದಿದೆಯಾ? ಹ್ಞೂ ಸರ್, ಸಂತೋಷ ತಂದಿದೆ. ನಾವು ವಸತಿ ಶಾಲೆಗೆ ಹಾಕಿದ್ವಿ. ಹಂಪಿನಕಟ್ಟೆ ವಸತಿ ಶಾಲೆಯಲ್ಲಿ ನಾವು ವ್ಯಾಸಂಗ ಮಾಡೋಕ್ಕೆ ಬಿಟ್ಟಿದ್ವಿ. ಸ್ಕೋರು ಚೆನ್ನಾಗಿ ಮಾಡಿದ್ದಾನೆ. ನಮಗೆ ಭಾಳ ಖುಷಿಯಾಗಿದೆ. ಮುಂದಿನ ವಿದ್ಯಾಭ್ಯಾಸವನ್ನು ಹೈ ಥಿಂಕಿಂಗ್ ಯೋಚನೆಯನ್ನು ಅವನ ತಲೆಯಲ್ಲಿದೆ. ಏರೋನಾಟಿಕಲ್ ಮಾಡಬೇಕು ಅನ್ನೋದು ಮಹದಾಸೆ ಇದೆ. ಅದನ್ನು ಹೌದು ಸರ್, ಹೌದು ಮಾಡ್ತೇವೆ ಸರ್. ಅವನೇನೇ ಆಸೆ ಪಟ್ಟರು ಅದನ್ನು ನಾವು ಈಡೇರ್ಸೋಕ್ಕೆ ನಾವು ತಯಾರಿದ್ದೇವೆ. ನಮಸ್ತೆ ಸರ್. ಮೇಡಮ್, ತಮ್ಮ ಮಗು ಅಂದರೆ SLC ಪರೀಕ್ಷೆಯಲ್ಲಿ ಪ್ರಾರಂಭ ಫೌಂಡೇಶನ್ ಮೊದಲನೇ ಹಂತದಲ್ಲೇ ಕೂಡ 93.6 ಅಂಕವನ್ನು ಪಡೆದು ತಮ್ಮ ಕುಟುಂಬಕ್ಕೆ, ತಂದೆ ತಾಯಿಯವರಿಗೆ, ಆ ಸ್ಕೂಲಿನವರಿಗೆ
ಗೌರವ ತರುವಂಥದ್ದು ಮಾಡಿದ್ದಾರೆ. ತಮಗೆ ಸಂತೋಷ ತಂದಿದೆಯಾ? ತುಂಬ ಸಂತೋಷ ಆಗಿದೆ ಸರ್. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಅವನು ಜಾಸ್ತಿನೇ ಮಾರ್ಕ್ಸ್ ತೆಗೆದು ನಮಗೆ ಭಾಳ ಖುಷಿ ಕೊಟ್ಟಿದ್ದಾನೆ. ಭಾಳ ಖುಷಿ ಇದೆ ಸರ್. ಮುಂದಿನ ವಿದ್ಯಾಭ್ಯಾಸದ ಹೋರಾಟಕ್ಕೆ ತಮ್ಮ ಸಹಕಾರ? ನಮ್ಮದು ಪೂರ ಸಹಕಾರ ಇದೆ ಸರ್. ಅವನು ಏನು ಓದ್ತೀನಿ ಅಂತಲೂ ಅದನ್ನು ನಾವು ಓದಿಸ್ಲಿಕ್ಕೆ ರೆಡಿ ಇದ್ದೀವಿ ಸರ್. ನಮಸ್ತೆ. ನಮಸ್ಕಾರ ಸರ್.